ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಸಮಿತಿಯ ಉಪಾಧ್ಯಕ್ಷ ಸಾಮಾಜಿಕ ಹಾಗೂ ಆರ್ಟಿಐ ಕಾರ್ಯಕರ್ತ ಪದ್ಮನಾಭ ಸಾವಂತ್ ಅವರ ಸಾವು ಮೇಲ್ನೋಟಕ್ಕೆ ಆತ್ಮಹತ್ಯೆಯಂತೆ ಕಂಡುಬಂದರೂ ಸರಿಯಾಗಿ ಪರಿಶೀಲಿಸಿದರೆ ಇದೊಂದು ಕೊಲೆ ಎನ್ನುವ ಅನುಮಾನ ವ್ಯಕ್ತವಾಗುತ್ತಿದೆ ಎಂದು ಕೆಪಿಸಿಸಿ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ ಆರೋಪಿಸಿದರು. ಬಿಸಿ ರೋಡಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪದ್ಮನಾಭ ಸಾವಂತ್ ಆರ್ಟಿಐ ಕಾರ್ಯಕರ್ತನಾಗಿದ್ದು, ಬಂಟ್ವಾಳದಲ್ಲಿ ನಡೆದ ಅನೇಕ ಅಕ್ರಮ ಹಾಗೂ ಭ್ರಷ್ಟಾಚಾರ ಹಾಗೂ ಬಿಜೆಪಿ ಮುಖಂಡರು ಸೇರಿದಂತೆ ಸಮಾಜದಲ್ಲಿ ನಡೆಯುವ ಅನ್ಯಾಯ ವಿರುದ್ಧ ದಿಟ್ಟತನದಿಂದ ಹೋರಾಟ ನಡೆಸಿ ಅಕ್ರಮಗಳನ್ನು ಬಯಲಿಗೆಳೆದಿದ್ದ. ಆ ಕಾರಣಕ್ಕಾಗಿ ಪ್ರಾಣ ಬೆದರಿಕೆ ಇತ್ತು. ಈ ಬಗ್ಗೆ ಪೊಲೀಸ್ ಠಾಣೆಗಳಿಗೆ ದೂರನ್ನು ನೀಡಿದ್ದ. ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿ ಪದ್ಮನಾಭ ಸಾವಂತನ ಬಗ್ಗೆ ಪುಂಜಾಲಕಟ್ಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾದ 2 ದಿನದಲ್ಲಿ ಈತನ ಶವ ಪತ್ತೆಯಾಗಿರುವುದು ಇದೊಂದು ವ್ಯವಸ್ಥಿತ ಕೊಲೆ ಎನ್ನುವುದು ಸಾಬೀತಾಗುತ್ತದೆ. ಪೊಲೀಸ್ ದೂರು ನೀಡಿದವರನ್ನು ಹಾಗೂ ಅವರ ಹಿಂದಿರುವ ವ್ಯಕ್ತಿಗಳನ್ನು ತನಿಖೆ ಮಾಡಿ ವಿಚಾರಣೆಗೊಳಿಸಬೇಕು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಈ ಬಗ್ಗೆ ತನಿಖೆ ನಡೆಸಿ ನ್ಯಾಯ ಒದಗಿಸಿಕೊಡುವಂತೆ ಒತ್ತಾಯಿಸಿದರು. ತಿಳಿದಾಗೆ ಕಾಂಗ್ರೆಸ್ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಹಿಂದುಳಿದ ವರ್ಗದ ಉಪಾಧ್ಯಕ್ಷರಾದ ಶ್ರೀ ಪದ್ಮನಾಭ ಸಾವಂತ್ ಅವರ ಒಂದು ಸಾವಿನ ವಿಷಯ ತಿಳಿದಂಥ ವಿಷಯ. ಇದು ನೋಡಲಿಕ್ಕೆ ಒಂದು ಆತ್ಮಹತ್ಯೆ ಪ್ರಕರಣ ಅಂತ ಕಂಡು ಬಂದರೂ ನಾವು ಅದನ್ನು ಸರಿಯಾಗಿ ವಿಮರ್ಶೆ ಮಾಡಿದರೆ ನಮಗೆ ಅದೊಂದು ರೀತಿಯ ಕೊಲೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆಂದರೆ ನಾವು ಮೃತದೇಹವನ್ನು ನೋಡಿದ್ದೇವೆ. ಮೃತದೇಹ ನೋಡುವಾಗ ಅದೊಂದು ರೀತಿಯಲ್ಲಿ ಕೊಲೆ ಮಾಡಿದ ರೀತಿಯಲ್ಲಿ ಸಂಶಯ ಬರುವ ರೀತಿಯಲ್ಲಿ ಮೃತದೇಹ ಇತ್ತು. ಯಾಕಂದರೆ ಪದ್ಮನಾಭ ಸಾವಂತ್ ಒಬ್ಬ ಆರ್ಟಿಐ ಕಾರ್ಯಕರ್ತನಾಗಿದ್ದುಕೊಂಡು ಸಮಾಜದಲ್ಲಿ ನಡೆಯುವಂಥ ಅಕ್ರಮಗಳನ್ನು ಮತ್ತು ಭ್ರಷ್ಟಾಚಾರವನ್ನು ಬಯಲಿಗೆಳುವಲ್ಲಿ ತುಂಬ ಹೋರಾಟವನ್ನು ಮಾಡುತ್ತಿದ್ದ ಮತ್ತು ಅನೇಕ ಒಂದು ರೀತಿಯ ಬಿಜೆಪಿ ಪಕ್ಷದ ಮುಖಂಡರನ್ನು ಸಹ ಸೇರಿಸಿಕೊಂಡು ಅದರೊಟ್ಟಿಗೆ ಬೇರೆ ಸಮಾಜದಲ್ಲಿ ನಡೆಯುವಂಥ ಒಂದು ರೀತಿಯ ಅನ್ಯಾಯ ಮತ್ತು ಅಕ್ರಮಗಳ ವಿರುದ್ಧ ಹೋರಾಟವನ್ನು ಮಾಡುವಂಥ ಒಂದು ದಿಟ್ಟತನದಿಂದ ಎದುರಿಸುವಂಥ ಒಬ್ಬ ಹುಡುಗ. ಬಹಳಷ್ಟು ಅಕ್ರಮಗಳನ್ನು ಬಯಲಿಗೆಳೆದು ಅದರಲ್ಲಿ ಯಶಸ್ವಿಯನ್ನು ಸಹ ಕಂಡಿದ್ದ. ಆದ್ದರಿಂದ ಅವರಲ್ಲಿ ಅನೇಕ ಜನರು ದೇಶದಲ್ಲಿ ತುಂಬ ಅವನಿಗೆ ಕಿರುಕುಳವನ್ನು ಕೊಡ್ತಿದ್ರು. ಸುಮಾರು ಸಮಯದ ಹಿಂದೆ ಅವರನ್ನು ಒಮ್ಮೆ ಕೊಲೆ ಮಾಡುವ ಉದ್ದೇಶದಿಂದ ಬೈಕಿನಲ್ಲಿ ಫಾಲೋ ಮಾಡಿಕೊಂಡು ಬಂದು ಅಡ್ಡ ಇಟ್ಟೆಲ್ಲ ಘಟನೆಗಳು ಆಗಿದೆ. ಅದು ಕಂಪ್ಲೇಂಟ್ಸ್ ಆಗಿದೆ ಮತ್ತು ಬೇರೆ ಬೇರೆ ಅವನಿಗೆ ಬೆದರಿಕೆಗಳು ಬರ್ತಿದ್ದವು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವನಿಗೆ ತೊಂದರೆಗಳು ಆವಾಗ ಕಂಪ್ಲೇಂಟ್ ಮುಖಾಂತರ ಬೇರೆ ಬೇರೆ ಇಲಾಖೆಗಳಿಗೆ ಕೊಡುತ್ತಾ ಸುಮಾರು ಘಟನೆಗಳು ನಡೆದಿದೆ. ಮೊನ್ನೆದ ಒಂದು ಘಟನೆಯ 7 ದಿವಸದ ಮುಂದೆ ಪೂಂಜಲ್ಗಟ್ಟೆ ಪೊಲೀಸ್ ಸ್ಟೇಷನ್ನಲ್ಲಿ ಅವನ ವಿರುದ್ಧ ದೂರು ದಾಖಲಾಗಿದೆ. ಆ ದೂರು ದಾಖಲಾಗಿ 2-3 ದಿವಸದ ಒಳಗೆ ಈ ಒಂದು ಪದ್ಮನಾಭ ಸಾವಂತ ನೇಣು ಮುಗಿದ ಒಂದು ರೀತಿಯಲ್ಲಿ ಸಾವಾದದ್ದು ಇದೊಂದು ರೀತಿಯ ಕೊಲೆ ಅಂತ ಹೇಳಲಿಕ್ಕೆ ನಾವು ಹೇಳಬೇಕಾಗ್ತದೆ. ಯಾಕೆಂದರೆ ಆ ದೇಹ ಮೃತದೇಹ ಆ ಸ್ಥಿತಿಯಲ್ಲಿ ಇತ್ತು. ಆದ್ದರಿಂದ ನಾವು ಹೇಳೋದು
ಯಾರು ಆ ಪೊಲೀಸ್ ಕಂಪ್ಲೇಂಟ್ ನಿಮ್ಮಲ್ಲಿ ಕೊಟ್ಟಿದ್ದಾರೆ ಅವರನ್ನು ಸಹ ಪೊಲೀಸ್ ವಿಚಾರಣೆ ಮಾಡಬೇಕು. ವಿಚಾರಣೆ ಮಾಡಿ ಅದು ಎಲ್ಲಿಂದ ಆ ಒಂದು ದೂರು ದಾಖಲಾಯಿತು, ಯಾಕಾಗಿ ಆಯಿತು ಮತ್ತು ಅದರ ನಿಜಾಂಶವನ್ನು, ಅದರ ಹಿಂದೆ ಯಾರಿದ್ದಾರೆ, ಇದನ್ನೆಲ್ಲ ತನಿಖೆ ಮಾಡಬೇಕು. ಯಾಕೆಂದರೆ ಈಗಾಗಲೇ ಅವರ ಕುಟುಂಬದವರು ಸಹ ಒಂದು ದೂರನ್ನು ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ಅದೇ ರೀತಿ ಪೊಲೀಸ್ನವರು ಈ ಸರಿಯಾದ ತನಿಖೆಯನ್ನು ಮಾಡಬೇಕು. ಅದಕ್ಕೆ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಸರಿಯಾದ ಕ್ರಮವನ್ನು ತಗೊಂಡು ಈ ಒಂದು ಪದ್ಮನಾಭ ಸಾವಂತನ ಒಂದು ಸಾವನ್ನು ಯಾವ ರೀತಿಯಲ್ಲಿ ಆಗಿದೆ ಅಂತ ಸರಿಯಾದ ತನಿಖೆಯನ್ನು ಮಾಡಬೇಕು. ಮತ್ತು ಸರ್ಕಾರ ಸಹ ಅದು ಗೃಹ ಮಂತ್ರಿಯವರು ಇದಕ್ಕೆ ಸರಿಯಾದ ನಿರ್ದೇಶನವನ್ನು ಕೊಟ್ಟು ಈ ಒಂದು ತನಿಖೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಕೆಪಿಸಿಸಿ ಸದಸ್ಯ ಪಿಯುಸಿಎಲ್ ರೋಡ್ರಿಗಸ್, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಪದ್ಮಶೇಖರ್ ಜೈನ್, ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಸುದೀಪ್ ಶೆಟ್ಟಿ, ಪಕ್ಷದ ಪ್ರಮುಖರಾದ ಪ್ರಶಾಂತ್ ಕುಲಾಲ್, ಸುರೇಶ್ ಜೋರಾ, ವೆಂಕಪ್ಪ ಪೂಜಾರಿ, ಪ್ರವೀಣ್, ಚಂದ್ರಹಾಸ ಡೆನ್ಸಿಲ್, ಸಂಜಿತ್ ಮೊದಲಾದವರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.